ಆ ಚೆಲುವರಾಜನ್ ಹೋಟ್ಲಿಗೆ ರೌಡಿಗಳನ್ನ ಕಳಿಸಿ ಅಲ್ಲೆಲ್ಲ ಹೊಡಿಸಿ ಧ್ವಂಸ ಮಾಡಿಸಿ ಹೆಂಗಸರ ಮೇಲೆ ದಬ್ಬಾಳಿಕೆ ಮಾಡಿಸಿದ್ದೆ ಆ ಶಿವರಾಮೇಗೌಡ ಅಂತ ಇಡೀ ಕ್ಷೇತ್ರ ತುಂಬಾ ಹಬ್ಬಿಸ್ಬೇಕು. ಮದುವೆ ಅಂದ್ರೆ ಕನ್ಯಾದಾನ ಮಾಡಿ ಮಗಳನ್ನ ಗಂಡನ ಮನೆ ತುಂಬಿಸೋದು ಅಂತಾರೆ. ಆದ್ರೆ ನಮ್ಮ ಮನೇಲಿ ಎಲ್ಲ ಉಲ್ಟಾ. ನಮ್ಮನೆ ಮಗನ್ನೇ ಅವ್ರ ಮನೆಗೆ ತುಂಬಿಸ್ಬಿಟ್ಟಿದೀವಿ. ದಿಟ ಕಣಣ್ಣ, ಮದ್ವೆ ಆದಾಗಿಂದ ಇವನು ನಿನ್ ಮಗ ಆಗೋದ್ ಹೆಚ್ಚಾಗಿ ಆ ಚೆಲ್ವನ್ ಮನೆ ಮಗ ಆಗೋನೆ. ಅತ್ತೆ ಸುಮ್ಕೆ ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ಬೇಡ. ಅಣ್ಣ ಹೇಳ್ತಿರೋ ಮಾತನ್ನೇ ನಾನು ಹೇಳ್ತಾ ಇರೋದು. ಹಂಗಾದ್ರೆ ಅಣ್ಣ ಏನೇನೋ ಹೇಳ್ತಾವನೆ ಅಂತಿದ್ಯಾ? ಹಂಗಲ್ಲ ಕಣತೆ. ಹಂಗೂ ಇಲ್ಲ ಹಿಂಗೂ ಇಲ್ಲ, ಸುಮ್ಕೆ ಇರು. ಅಣ್ಣ ಇದಕ್ ನೀ ಏನ್ ಹೇಳಿ? ಎಲ್ಲಿ ಇಲ್ದೇ ಇರೋ ಮಾತು ಬೇಸಿಗೆ ಕಾಲದಲ್ಲಿ ಕೂಡ ಬಿಸಿನೀರಿದ್ದಂಗೆ ಈಶ್ವರಿ. ಉಪಯೋಗಕ್ಕೂ ಬರಕ್ಕಿಲ್ಲ, ಕುಡಿಯಕ್ಕೂ ಆಗಕ್ಕಿಲ್ಲ. ಭದ್ರಾ, ನೀನು ಮಾಡ್ತಾ ಇರೋ ಇದು ಯಾವ ಕೆಲಸನೋ ಅಣ್ಣನಿಗೆ ಇಷ್ಟ ಆಯ್ತಾ ಇಲ್ಲ ಅಂತ ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಿನ್ಗೆ ಹೆಂಗೆ ಹೇಳ್ಬೇಕು, ಹೆಂಗೆ ಅರ್ಥ ಮಾಡಿಸ್ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ಭದ್ರಾ, ಇವೆಲ್ಲ ಈಶ್ವರಿ ಈಟೊತ್ತು ಗಂಟ ಮಾತಾಡಿದ್ದೆ ಸಾಕು ಬಿಡು. ಭದ್ರಾ, ನೀನ್ ಹೋಗಿ ನೀರು ಇಕ್ಕೊಂಡು ಬೇರೆ ಬಟ್ಟೆ ಆಯ್ಕೊ. ಛೇ, ಅದೇನು ಮಾಟ ಗೀಟ ಮಾಡ್ದಾರೋ ನಾನು ಕಾಣೆ. ಇವನೇನು ಗೊತ್ತಿದ್ದು ಮಾಡ್ತಿದ್ದಾನೋ, ಇದೆಲ್ಲ ಗೊತ್ತಿಲ್ಲದೆ ಮಾಡ್ತಿದ್ದಾನೋ, ಆ ದೇವ್ರಿಗೆ ಗೊತ್ತು. ಅಣ್ತಮ್ಮ, ಏನ್ ಆಗೋಗದೆ ಅಂತ ಹಿಂಗ್ ಬೇಸರ ಮಾಡ್ಕೊಂಡು ಕುಂತಿದ್ಯಾ? ಮತ್ತೇನ್ಲ ಕೊಡ್ಲೆ, ನಾನು ಏನ್ ಮಾಡಿದ್ರು ತಪ್ಪಾಗೆ ಕಾಣಿಸ್ತಾ ಇದ್ದಲ್ಲ. ನಾನು ಏನ್ ಮಾಡ್ದೆ ಅಂತ ಹಿಂಗೆಲ್ಲ ಅಂತವ್ರೆ. ಅಲ್ಲ ಕಳ, ಹೋಗಿ ಹೋಗಿ ನಮ್ಮ ಅತ್ತೆ ಸಂಬಂಧ ಉಳಿಸ್ಕೊಳಕ್ ಹೋಗಿವ್ನಿ ಅಂತ ನಮ್ಮ ಅಪ್ಪಯ್ಯನ ಮುಂದ್ಗುಟೆ ಹೋಗಿ ನನ್ನನ್ನು ತಪ್ಪಿಕಸ್ತನ್ ಮಾಡ್ಬಿಟ್ರಲ್ಲ. ಇವ್ರಿಗೆ ಏನ್ ಹೇಳನಲ್ಲ. ಅಣ್ತಮ್ಮ, ಒಲ್ಲುದ್ ಗಂಡಂಗೆ ಮೊಸಳ್ ಕಲ್ಲು ಅನ್ನಂಗೆ ನಿನ್ನ ಬೇಕು ಅಂತಲೇ ಕೆಟ್ಟನಾಗ್ ತೋರಿಸ್ತವ್ರೆ. ನೀನ್ ಕುಂತ್ರು ನಿಂತ್ರು ಎಲ್ಲಾದ್ರಲ್ಲೂ ತೆಪ್ಪುಡುಕ್ತವ್ರೆ. ಒಟ್ನಲ್ಲಿ ಅವ್ರಿಗೆ ನಿನ್ನ ಮತ್ತೆ ಮಾವಿನ ಮಧ್ಯೆ ಇರೋ ಬಿರ್ಕೋ ಜಾಸ್ತಿ ಆಗ್ಬೇಕು. ಅದಕ್ಕೆ ಏನ್ ಬೇಕು ಎಲ್ಲಾನು ಮಾಡ್ತಾವ್ರೆ. ಲೇ, ಅವ್ರಿಗೆ ನನ್ನಿಂದ ಅಪ್ಪಯ್ಯನ ದೂರ ಮಾಡೋದು ಉದ್ದೇಶ ಅಲ್ಲ ಕಳ. ನಾನ್ ಹೋಗಿ ಹೋಗಿ ಅಪ್ಪಯ್ಯಂಗ್ ಶಿಕ್ಷೆ ಕೊಟ್ಟಿರೋನ್ ಮನೆಗೆ ಸಹಾಯ ಮಾಡಿದ್ನಲ್ಲ, ಅದಕ್ಕೆ ಅವ್ರಿಗೆ ಕೋಪ ಜಾಸ್ತಿ ಅಷ್ಟೇಯ. ಅದಕ್ ಮದ್ದಿಲ್ಲ ಕಣಂತೆ ಬಿಡು. ಏನಂದಲ್ಲ? ಇದೆಲ್ಲ ಹೆಚ್ಚಿಗೆ ದಿನ ನಡೆಯಕ್ಕಿಲ್ಲ ಕಣಂತೆ ಬಿಡು. ನೀನ್ ಚಿಂತೆ ಮಾಡ್ಬೇಡ, ಈಗ ಹೋಗಿ ಸ್ನಾನ ಮಾಡ್ಕೊಂಡು ಬಟ್ಟೆ ಬದಲಾಯಿಸು. ಹೆಂಗಾದ್ರೂ ಸರಿಯೇ, ಅಪ್ಪಯ್ಯನಂತ ಮಾತಾಡಿದ್ರೆ ಸಾಕಲ್ವೇನ್ಲ? ಗೌಡ್ರೆ, ಒಂದ್ ನಿಮಿಷ. ಇವತ್ ನೀವೇನಾದ್ರೂ ಇರ್ದೆ ಹೋಗಿದ್ರೆ ನಮ್ಮ ಮನೆಯವ್ರ ಗತಿ ಏನಾಗ್ತಿತ್ತು? ನನ್ ತಂಗಿ, ಅವ್ವ, ಅಜ್ಜಿ ಎಲ್ರೂ ಕಾಪಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಲೇ ಕ್ವಾಟ್ಲೆ, ಆ ಜಾಗದಾಗೆ ಬೇರೆ ಯಾವುದೇ ಹೆಣ್ಮಗ ಇದ್ದಿದ್ರು ಇದೇ ಕೆಲಸ ಮಾಡ್ತಿದ್ದೆ ಅಂತ ಹೇಳ. ಅದ್ ನನಗ್ ಸಂದಾಗ ಗೊತ್ತದೆ ಗೌಡ್ರೆ. ಆದ್ರೆ ನಾನ್ ಫೋನ್ ಮಾಡಿ ನಮ್ಮ ಅಟ್ಟಿ ಅವ್ರಿಗೆ ತೊಂದ್ರೆ ಆಗಿದೆ ಅಂತ ಹೇಳಿದ ಕೂಡಲೇ ಎಲ್ಲಾನು ಮರ್ತು ಅವ್ರನ್ನ ಕಾಪಾಡಿದ್ರಿ. ಅದ್ರಲ್ಲೇ ಅರ್ಥ ಆಯ್ತೈತೆ ನಿಮಗೆ
ನಮ್ಮ ಅಟ್ಟಿಯವ್ರ ಮೇಲೆ ಏಟ್ ಪಿರುತಿ ಅದೇ ಅಂತ. ಲೇ ಕ್ವಾಟ್ಲೆ, ನಾನ್ ಬರೀ ಮಾನವೀಯತೆಯ ದೃಷ್ಟಿಯಿಂದ ಕೆಲಸ ಮಾಡ್ದೆ ಆಟೆಯ, ಅದನ್ ಬಿಟ್ಟು ಇನ್ಯಾರ್ದೋ ಮೇಲಿನ ಪಿರುತಿಯಿಂದ ಅಲ್ಲ. ನನ್ಗೆ ನಮ್ಮ ಅಪ್ಪಯ್ಯನ ಮೇಲ್ ಬಿಟ್ರೆ ಇನ್ಯಾರ ಮೇಲೂ ಪಿರುತಿನೂ ಇಲ್ಲ, ಏನೂ ಇಲ್ಲ. ಅದಕ್ಕೆಮ್ಮ ಅವನೇನು ಅಂತವ ಸಂದಾಗ ನಿಮಗ್ ಗೊತ್ತು. ಅವನ್ ಬಾಯಲ್ಲಿ ಏನು ಹೇಳಿದ್ರು ನಿಮ್ಮ ಮೇಲೆ ನಿಮ್ಮ ಮನೆಯವ್ರ ಮೇಲೆ ಪಿರುತಿ ಅಕ್ಕರೆ ಹಂಗೆ ಅದೇ. ಅದಕ್ಕೆ ಅಲ್ವೇ ಅವ್ರಿಗೆ ತೊಂದರೆ ಅಂದ್ಕೂಡ್ಲೆ ಹೋಗಿ ಕಾಪಾಡಿದ್ದು. ನೀವೇನು ಚಿಂತೆ ಮಾಡ್ಬೇಡಿ, ಎಲ್ಲ ಸರಿ ಹೋಯ್ತದೆ. ನೀವು ಹೋಗಿ. ನಿಮ್ ಬಾಯಾರಿಕೆಯಿಂದ ಜಲ್ದಿ ಆಗ್ಬಿಟ್ರೆ ನನಗೆ ಆಟೆ ಸಾಕು. ಅವ್ವ ಸಮಾಧಾನ ಮಾಡ್ಕೋ. ನಾನ್ ಫೋನ್ ಮಾಡ್ದಾಗ ನಿಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರು ಫೋನ್ ರಿಸೀವ್ ಮಾಡಿದ್ರೆ ಹಿಂಗೆಲ್ಲ ಆಯ್ತಿರ್ಲಿಲ್ಲ ಕಣವ. ಹಣೆ ಬರಕ್ ಯಾರು ಹೊಣೆ ಆಯ್ತಾರೆ ಬಿಡವ. ಅದ್ ಸರಿ, ಈ ವಿಷಯ ನಿಂಗೆ ಗೊತ್ತಾಯ್ತು? ಅದನ್ನ ಮಾಡಿಸ್ದವ್ರು ನಮ್ಮ ಅಕ್ಕ ಪಕ್ಕನೇ ಇದ್ರಲ್ಲವ. ಇವನ್ ಹೇಳ್ತಾ ಇದೀವ? ಹಂಗಾರಿ ಕೆಲ್ಸ ಮಾಡ್ಸಿದ್ದು? ಏನ್ ಸಾವಿತ್ರಿ, ನಿನ್ ಗಂಡನ ಅಣ್ಣನೋ ತಮ್ಮನೋ ಜೈಲ್ಗೆ ಹೋಗ್ಬಿಟ್ಟು ಬಂದಾನೆ, ರೌಡಿ ಅಂತ ಕೇಳಿದ್ದೆ. ವಿನಂತಿ, ಅವ್ನ್ ಫೋನ್ ನಂಬರ್ ಇದ್ರೆ ಈಗ್ಲೇ ಫೋನ್ ಮಾಡಿ ಅವ್ನ್ ಕಡೆಯವ್ರು ಯಾರನ್ನಾರ ಕಳ್ಸಿ ಆ ಹೋಟ್ಲನ್ನ ಈಗ್ಲೇ ಒಡೆದ್ ಬಿಸಾಕ ಕೇಳು. ವಿದ್ಯಾಕ, ನನ್ ಮೇಲೆ ಇದ್ದಿದ್ ಕೋಪಕ್ಕೆ ಈ ತರ ತೀರ್ಸ್ಕೊಂಡಾರ್ ಕಣವ. ಅಯ್ಯೋ, ಅವ್ರ ಮನೆಯಾಗ ಈಟೊಂದ್ ದ್ವೇಷ ಅದೇ ಅನ್ನೋದಾದ್ರೆ ನಿನ್ ಕತೆ ಏನವ? ನನ್ ಚಿಂತೆ ಬಿಡವ, ಅವರಿಂದ ನನ್ನನ್ನ ಏನು ಮಾಡೋದಿಕ್ಕಾಗಲ್ಲ. ಆದ್ರೆ ಮುಂದಕ್ಕೆ ನಿಮ್ ಜೀವನದ ಬಗ್ಗೆನೆ ನನಗ್ ಯೋಚನೆ ಆಗಿರೋದು. ಬಿಡವ, ಹೋಟ್ಲು ಬರಕ್ ಮುಂಚೆ ನಮ್ ಜೀವನ ನಡೀತಾ ಇರ್ಲಿಲ್ವೇ? ಹಂಗೆ ನಡೀತಾ ಇದೆ ಬಿಡು. ಆದ್ರೆ ಅಳಿಯಂದ್ರ ಋಣ ನಮ್ಮೇಲೆ ತುಂಬ್ಕೊಂಡ್ಬಿಟ್ಟದಲ್ಲ ಅನ್ನೋದೇ ಚಿಂತೆ ಆಗದೆ. ನಮ್ ಬಗ್ಗೆ ಚಿಂತೆ ಬಿಡವ, ನೀನು ಹುಷಾರಾಗಿರು. ಸರಿ ಕಣವ, ನಾನ್ ಆಮೇಕ್ ಮಾಡ್ತೀನಿ. ಅದ್ರ ಬಗ್ಗೆನೆ ಚಿಂತೆ ಮಾಡಿ ಕೊರಗ್ ಬಿಡ್ರಿ. ಆಯ್ತು. ಏನ್ ರತ್ನಿ, ಆ ಮನೆ ಮಿಡುಕ್ಲಾಡಿಗಳ ಹಂಗಾದ್ರೆ ಮಾಡ್ಸಿರೋದು? ಆಯ್ತಾಯ್ತು, ಇರ್ಲಿ, ಸಮಯ ಬಂದಾಗ ತೀರಿಸ್ಕತೀನಿ. ಆ ಚಲುವರಾಜನ್ ಹೋಟ್ಲಿಗೆ ರೌಡಿಗಳನ್ನ ಕಳಿಸಿ ಅಲ್ಲೆಲ್ಲ ಹೊಡಿಸಿ ಧ್ವಂಸ ಮಾಡಿಸಿ ಹೆಂಗಸರ ಮೇಲೆ ದಬ್ಬಾಳಿಕೆ ಮಾಡಿಸಿದ್ದೆ ಆ ಶಿವರಾಮೇಗೌಡ ಅಂತ ಇಡೀ ಕ್ಷೇತ್ರ ತುಂಬಾ ಹಬ್ಬಿಸ್ಬೇಕು. ವಿಡಿಯೋ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ತಲುಪಬೇಕು. ಇದು ಆ ಶಿವರಾಮೇಗೌಡನ ಅಟ್ಟಹಾಸ ಅಂತ ಒತ್ತಿ ಒತ್ತಿ ಹೇಳಬೇಕು. ಅವನು ಯಾವುದೇ ಊರ್ಗ್ ಹೋದ್ರು ಆ ಊರಿನ ಜನ ಅವನ್ನ ಊರೊಳಗೆ ಕೂಡಬಾರ್ದು, ಹಂಗ ಮಾಡ್ಬೇಕು. ಅರ್ಥ ಆಯ್ತು ಬಿಡೋಣ, ಈಗಿಂದೀಗ್ಲೇ ಆ ಕೆಲಸ ಮಾಡ್ತೀರಿ. ನೋಡ್ಲ ಸುಭಾಷ, ಮಿನಿಸ್ಟ್ರುಗಳು, ಪಕ್ಷದ ಮುಖ್ಯಸ್ಥರುಗಳು ಎಲ್ಲರೂ ಬರ್ತಾ ಇದ್ದಾರೆ. ಅವ್ರು ಬಂದು ಗಂಟ ಗೋವಿಂದ ಅವ್ರನ್ನೆಲ್ಲ ನೋಡ್ಕೋಬೇಕಾಯ್ತದೆ. ಆಮೇಲೆ ಬೇರೆ ಕೆಲಸಗಳನ್ನೆಲ್ಲ ನೀನ್ ನೋಡ್ಕೋಬೇಕಲ್ಲ. ಸರಿ ದೊಡಪ್ಪ. ಬರೋರ್ಗೆ ಕಾರ್ಗಿರ್ ವ್ಯವಸ್ಥೆ ಮಾಡಬೇಕು. ಆಮೇಲೆ ಕೆಲವು ಕಡೆಗೆ ಗಾಡಿಗಳನ್ನ ಕಳ್ಸ್ಕೊಡ್ಬೇಕಾಯ್ತದೆ. ಬಂದವ್ರಿಗೆ ಈ ಊಟ ನೀರು ಎಲ್ಲ ನೀನು ನೋಡ್ಕೋಬೇಕು. ಏನ್ಲಾ, ನೋಡ್ಕೋತ ತಾನೆ? ಹ್ಞೂ ದೊಡಪ್ಪ. ಆಮೇಲೆ
ನಮ್ಮ ನಿರೀಕ್ಷೆಗೂ ಮೀರಿ ಜನ ಸೇರ್ತಾರೆ ಅಂತ ಸುದ್ದಿ ಅದೇ. ನುಗ್ಲಾಗ್ದಂಗೆ ಪೊಲೀಸ್ ಬಂದೋಬಸ್ತ್ಗೂ ವ್ಯವಸ್ಥೆ ಮಾಡ್ಕೊಂಡ್ಬಿಡು. ನಾನು ಅವ್ರ ಕೂಟ ಮಾತಾಡಿವ್ನಿ, ಆದ್ರೂ ಸಂಬಂಧಪಟ್ಟವ್ರಿಗೆ ಒಂದು ಲೆಟರ್ ಕೊಟ್ಬಿಡು. ಅಪ್ಪಯ್ಯ, ನೀವ್ ಏನ್ ತಲೆ ಕೆಡ್ಸ್ಕೋಬೇಡಿ, ನಾನೆಲ್ಲ ನೋಡ್ಕತೀನಿ. ಸುಭಾಷ, ಆ ಫಂಕ್ಷನ್ ಅಲ್ಲಿ ಯಾವ ತೊಂದ್ರೆನೂ ಆಗದೆ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿ ನಿಮ್ ದೊಡ್ಡಪ್ಪಂಗೆ ಒಳ್ಳೆ ಹೆಸರು ಬರಂಗ್ ಮಾಡ್ಬೇಕು. ಅಪ್ಪಯ್ಯ, ಗೋವಿಂದ, ಮಿನಿಟ್ರು ಯಾವ ಟೈಮ್ ಬರ್ತಾರೆ ಅಂತ ಸರಿಯಾಗಿ ಕೇಳ್ಕೊಂಬಿಡು. ಸರಿ ಅಣ್ಣ. ಅಪ್ಪಯ್ಯ, ನಿನ್ ಕಾಲಿಗೆ ಬೀಳ್ತೀನಿ, ನೀನ್ ಹಿಂಗ್ ಮಾತಾಡ್ದೆ ಇರ್ಬೇಡ ಅಪ್ಪಯ್ಯ. ನೀನ್ ತಾವ್ ಮಾತಾಡ್ದಲೆ ನನ್ ಕೈಲಿ ಇರಕ್ ಆಗ್ತಾ ಇಲ್ಲ ಅಪ್ಪಯ್ಯ. ಅವ್ವ, ಪದೇ ಪದೇ ಹಿಂಗೆ ನನ್ ಮುಂದ್ಗುಟ್ಟೆ ಬಂದು ಗೋ ಗರಿಬೇಡ ಅಂತ ಹೇಳ್ಬಿಡು. ಅರ್ಹತೆ ಇಲ್ದಾರ ಹತ್ರ ಮಾತಾಡಿ ನನ್ಗೇನು ಆಗ್ಬೇಕಾಗಿಲ್ಲ. ಅವ್ವ ಅವ್ವ, ದೊಡ್ಡಪ್ಪನ ಬಗ್ಗೆ ಅದೇನೋ ಟಿವಿಲಿ ನ್ಯೂಸ್ ಬತ್ತಾದಂತೆ. ನನ್ ಫ್ರೆಂಡ್ ಫೋನ್ ಮಾಡಿದ್ಲು. ಹಾಕ್ಲಾ? ಶಿವರಾಮೇಗೌಡರ ಅಟ್ಟಹಾಸಕ್ಕೆ ಸ್ವಂತ ಬೀಗರ ಹೋಟೆಲ್ ಸರ್ವನಾಶ. ಅದರ ವಿಜುವಲ್ಸ್ ಕೂಡ ನಿಮ್ಮ ಮುಂದೆ ಬರ್ತಾ ಇದೆ ನೋಡಿ. ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಶಿವರಾಮೇಗೌಡರು ಗೆಲ್ತಾರೆ ಅನ್ನೋ ಜನಾಭಿಪ್ರಾಯ ರೂಪಿತವಾಗಿದ್ದ ಸಮಯದಲ್ಲಿ ವೈಯಕ್ತಿಕ ಕಾರಣಗಳಿಂದ ಉಂಟಾಗಿದ್ದ ಮನಸ್ತಾಪದ ಕಾರಣಕ್ಕೆ ತಮ್ಮ ಸ್ವಂತ ಬೀಗರ ಹೋಟೆಲ್ ಮೇಲೆ ದಾಳಿ ಮಾಡಿಸಿ ಅಲ್ಲಿದ್ದ ಹೆಂಗಸರ ಮೇಲೆ ದೌರ್ಜನ್ಯ ಮಾಡಿಸಿದ್ದಾರೆ ಅನ್ನೋ ನ್ಯೂಸ್ ಇಡೀ ಕ್ಷೇತ್ರದಾದ್ಯಂತ ತೀವ್ರ ಸಂಚಲನವನ್ನ ಉಂಟು ಮಾಡಿದೆ. ಇದರಿಂದ ಶಿವರಾಮೇಗೌಡರ ಬಗ್ಗೆ ಇದ್ದ ಜನಾಭಿಪ್ರಾಯ ಕೂಡ ಬದಲಾಗಿ ಅವರ ಚುನಾವಣೆ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಹಾಗೆ ಇದಕ್ಕೆ ಸಂಬಂಧಿಸಿದಂತೆ ಕೆಲವು ವಿಡಿಯೋಸ್ ಕೂಡ ನಮ್ಮ ಚಾನೆಲ್ಗೆ ಲಭ್ಯವಾಗಿದೆ.